ಕಲಬುರಗಿಯಲ್ಲಿ ಕನ್ನಡ ಸೇನೆ ಕರ್ನಾಟಕ ಕಲಬುರಗಿ ತಾಲೂಕಿನ ಕಲ್ಲಹಂಗರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಗ ಗ್ರಾಮದ ಸಾರ್ವಜನಿಕ ಖಾಲಿ ಸ್ಥಳದಲ್ಲಿ ನಿರ್ಮಿಸಿರುವ ಸ್ವತಂತ್ರ ಪ್ರತಿಮಾ ದೇಶಭಕ್ತ ಕನ್ನಡ ನಾಡಿನ ಮಾನ ಪ್ರಾಣ ರಕ್ಷಣೆಗಾಗಿ ಹೋರಾಡಿದ ದೇಶಕ್ಕಾಗಿ ಪ್ರಾಣ ಸಮರ್ಪಣೆ ಮಾಡಿದ ಕನ್ನಡ ನಾಡಿನ ಆಸ್ತಿಯಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳನ್ನ ಸೇರಿ ಕಟ್ಟಿಯನ್ನ ಕಟ್ಟಿದ್ದು ದಿನಾಂಕ 15/8/2023 ನಿರ್ಮಿಸಿದ್ದು ಗ್ರಾಮದ ಕೆಲವು ಕಿಡಿಗೇಡಿಗಳು ಸದರಿ ಕಟ್ಟೆಯನ್ನ ಕಾಲಿನಿಂದ ಒದ್ದು ಅವಮಾನಗೊಳಿಸಿದ್ದಾರೆ. ಆ ಕಟ್ಟೆಯನ್ನು ಧನುಷಗೊಳಿಸಬೇಕು ಎಂದು ಪಿಡಿಒ ಅಧಿಕಾರಿ ದಿವ್ಯಾ ಕುಮ್ಮಕ್ಕಿನಿಂದ ರಿಜಿಸ್ಟ್ರೇಷನ್ ಕೂಡ ಪಾಸ್ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಲ್ಲಿಕಾರ್ಜುನ್ ಸಾವಳ್ಗಿ ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಸುದ್ದಿ ಮಾಧ್ಯಮ ಮಿತ್ರರಿಗೂ ಮಾಡುವ ನಮಸ್ಕಾರಗಳು. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸಾವಳ್ಗಿ ಅಂತೇಳಿ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಗುಲ್ಬರ್ಗ ಜಿಲ್ಲೆ ನಗರ ಅಧ್ಯಕ್ಷರು ಸೂರ್ಯಕಾಂತ್ ಬಾಲ್ಕೇಡ್ ಅಂತೇಳಿ. ಇವತ್ತು ನಾವು ವಿಷಯ ಏನಂದ್ರೆ ಕನ್ನಡ ಸೇನೆಯ ಮುಖಾಂತರ ಇವತ್ತು ನಾವು ಸುದ್ದಿಗೋಷ್ಠಿ ಮುಖಾಂತರ ಬಂದಿದ್ದೇವೆ. ವಿಷಯ ಏನಂದ್ರೆ ಏನು ಕಲ್ಲಂಗರ ಗ್ರಾಮ ಅಂತೇಳಿ ಕಲ್ಲಂಗರ ಗ್ರಾಮ ಜಂಬಗ ಗ್ರಾಮದಲ್ಲಿ ಜಂಬಗ ಬಿ ಗ್ರಾಮದಲ್ಲಿ ಏನು ಶರಣರು ಇವತ್ತು ಅಂಬಿಗರ ಚೌಡಯ್ಯ ಮೂರ್ತಿ ಕೂಡ ಅದ. ಇವತ್ತು ಬಸವಣ್ಣನವರು ಕೂಡ ಇವತ್ತು ಹೋರಾಟಗಾರ ಬಸವಣ್ಣನ ಮೂರ್ತಿ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಏನು ಸಂಗೊಳ್ಳಿ ರಾಯಣ್ಣನ ಅಪ್ರತಿಮ ಹೋರಾಟಗಾರರು ಅವರು ಮೊಟ್ಟ ಮೊದಲು ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಕಟ್ಟಿದ್ದಾರೆ. ಆ ಕಟ್ಟಿದಂಥ ಇವತ್ತು ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ವಿದ್ಯಾ ಮೇಡಮ್ ಅಂತೇಳಿ ಅವರು ಆ ಧ್ವಂಸಗೊಳಿಸ್ಬೇಕಂತೇಳಿ ಕುಮ್ಮಕ್ಕಿನಿಂದ ಎಲ್ಲ ಒಂದು ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ. ಪಂಚಾಯತಿ ಅಡಿಯಲ್ಲಿ ಆ ಇದ್ದಂಥ ಕಟ್ಟಿ ಅಲ್ಲೇ ಇರಬೇಕು ಮತ್ತು ಬೇರೆ ಜಾಗ ಯಾವುದಾದ್ರೂ ಒಂದು ಜಾಗ ಕೊಟ್ಟಿದ್ರೆ ಆ ಸ್ಥಳಾಂತರ ಮಾಡಿ ಆ ಕಟ್ಟಿ ಕೊಡ್ಬೇಕಂತೇಳಿ ಆ ರೆಸಲ್ಯೂಷನ್ ಪಾಸ್ ಮಾಡಿದ್ರು ಕೂಡ ಆ ಕಟ್ಟಿ ತೆರವುಗೊಳಿಸಕ್ಕೆ ಒಂದು ನೋಟಿಸ್ ಕೂಡ ಅಂಟಿಸ್ತಾ ಇದ್ದಾರೆ ಅಂತೇಳಿ. ಇಂಥ ಕೆಲಸ ಮಾಡಬಾರ್ದು. ಇಂಥ ಕೆಲಸ ಮಾಡಿದ್ರೆ ಆ PDO ಅಧಿಕಾರಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ವಿದ್ಯಾ ಮೇಡಮ್ ಅವರಿಗೆ ಈ ಕನ್ನಡ ಸೇನೆ ಮುಖಾಂತರ ಅವರಿಗೆ ಒಂದು ಅಧಿಕಾರದಿಂದ ವಜಾಗೊಳಿಸ್ಬೇಕಂತೇಳಿ ನಮ್ಮ ಮನವಿ ಇದೆ. ಒಂದು ವೇಳೆ ವಜಾಗೊಳಿಸದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ರಾಜ್ಯದಂಥ ಇವತ್ತು ಕರ್ನಾಟಕ ರಾಜ್ಯದಂಥ ಇವತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ವತಿಯಿಂದ ಇವತ್ತು ಎಲ್ಲ ಸಂಘಟನೆ ಇವತ್ತು ಯಾವುದೇ ಆಗಬಾರ್ದು. ಇವತ್ತು ವಿದೇಶಿ ಅಭಿಮಾನಿಗಳು ಅಂಥ ಮಹಾನ್ ವ್ಯಕ್ತಿಗಳ ಒಂದು ಕಟ್ಟೆಯನ್ನು ತೆರವುಗೊಳಿಸ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈ ಕನ್ನಡ ಸೇನೆ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಬಂಧುಗಳೇ. ಯಾವ ಕಾರಣ ಅಂತಂದ್ರೆ ಇವತ್ತು ಜಾತಿ ಕಾರಣಕ್ಕಂತೇಳಿ ನಾವು ಅನ್ಕೋಬಹುದು. ಯಾಕಂದ್ರೆ ಸಣ್ಣ ಜಾತಿಗಳಿಗೆ ಒಂದು ಬಹಳ ತಿಳ್ಕೊತಾರೆ. ಇವತ್ತು ದೊಡ್ಡ ಜಾತಿಗಳು ಸಣ್ಣ ಮಟ್ಟ ತಿಳ್ಕೊತಾರೆ. ಅಂಥವು ಆಗಬಾರ್ದು. ಇವತ್ತು ಯಾವುದೇ ಜಾತಿಗಳು ನಿಂದಿಸಿದಿಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣ ತನ್ನ ಪ್ರಾಣವನ್ನೇ ಪಡೆಬಿಟ್ಟು ಅಂತ ಒಂದು ಮಹಾನ್ ವ್ಯಕ್ತಿಗಳ ಒಂದು ಕಟ್ಟಿಯನ್ನು ತೆರವುಗೊಳಿಸ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ತಿಳಿಸ್ತಾ ಇದ್ದೇವೆ ಬಂಧುಗಳೇ. ಇಂಥ ಕೆಲಸ ಆಗಬಾರ್ದು. ಆ ಮೇಡಮ್ ಅವರಿಗೆ ಕೂಡಲೇ ವಜಾಗೊಳಿಸಬೇಕು. ಇಂಥ ಒಂದು ಅಧಿಕಾರದಿಂದ ಕೂಡಲೇ ವಜಾಗೊಳಿಸಿ ಅವ್ರಿಗೆ ಮನೆಗೆ ಕಳಿಸ್ಬೇಕಂತ ಕೆಲಸದಿಂದ ಇವತ್ತು ಮೇಲಾಧಿಕಾರಿಗಳು ಮಾಡ್ಬೇಕಂತೇಳಿ ಇವತ್ತು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದೆ ಬಂಧುಗಳೇ. ಕಟ್ಟಿ ತೆಗೆದಿದ್ದಾರೆ, ಆದ್ರೆ ಇನ್ನೂ ತೆಗೆದು ಕೂಡ ಜನ ಯಥಾಸ್ಥಿತಿಯಲ್ಲಿ ಇದೆ. ಅದಕ್ಕೆ ಹಿಂಗಾಗಬಾರ್ದು ಅಂತೇಳಿ ಎಲ್ಲ ಅಧಿಕಾರಿಗಳೊಂದು ಕೂಡಿ ಅಧ್ಯಕ್ಷತೆ ವತಿಯಿಂದ ಒಂದು ರೆಸಲ್ಯೂಷನ್ ಪಾಸ್ ಕೂಡ ಮಾಡಿದ್ದಾರೆ. ಅದೇ ಕಟ್ಟಿ ಎಲ್ಲಿದ್ದಲ್ಲಿ ಅಲ್ಲೇ ಇರಬೇಕು. ಮತ್ತು ಬೇರೆ ಜಾಗನೂ ಕೂಡ ಮಾಡಬೇಕಾದ್ರೆ ಒಂದು ಮಾಡ್ತಕ್ಕಂಥ ಅದು ಕಟ್ಟಿದ್ರೆ ಮಾತ್ರ ಅದು ಅಲ್ಲಿದು ಕಟ್ಟಿ ಅಂದ ಸ್ಥಳಾಂತರ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳಿಕೊಂಡಿದ್ದಾರೆ. ಅದೇ ಅಲ್ಲೇ ಇರ್ಬೇಕಂತೇಳಿ ಕೇಳ್ತಾ ಇದೆ ಬಂಧುಗಳು. ಅದು ಎಲ್ಲಿದೆ ಅಲ್ಲೇ ಇರ್ಬೇಕು. ಎಲ್ಲ ಶರಣರು ಬಸವಣ್ಣ ಆಗಲಿ ಅಂಬೇಡ್ಕರ್ ಆಗಲಿ ಇವತ್ತಿಂದ ಅಂಬಿಗರ ಚೌಡಯ್ಯ ಆಗಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಲಿ ಇವತ್ತೆಲ್ಲ ಶರಣರು ಕೂಡ ಅಲ್ಲೇ ಇರಬೇಕು. ಅಂತ ಶರಣರು ಇವತ್ತು ನಮ್ಮ ಮಕ್ಕಳಿಗೆ ಪಾಠಗಳು ಆಗಬೇಕಂತೇಳಿ ಮುಂದಿನ ದಿನಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳು. ಬೇರೆ ಕಟ್ಟೋದು ಬೇಡ. ಎಲ್ಲಿ ಕಟ್ಟಿದಾರೆ ಅಲ್ಲೇ ಕೂಡ ಎಲ್ಲ ಶರಣರ ಜೊತೆಯಲ್ಲೇ ಕೂಡ ಇದ್ದು ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸಾವಳ್ಗಿ ಅಂತೇಳಿ ಜಿಲ್ಲಾಧ್ಯಕ್ಷರು ಕನ್ನಡ ಸೇನೆ ಕಲಬುರಗಿ.